ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಾಮಿ ಕಥೆಯ ಮುಂದುವರಿದ ಭಾಗ. ಬಟ್ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ದೇವರ ಮಕ್ಕಳು ನಾವೆಲ್ಲ ಕಾಸಾಕಿ ಕರ್ಮ ಕರ್ಕೊಂಡು ತಿರುಗ ಧನಿಕ ದೇವಿಲ್ಲ ದೇವಿಲ್ಲ ಓ ಭಯ್ಯ ಅಮ್ಮಯ್ಯ ಧರ್ಮಾನೇ ತಾಯಿ ನಮ್ಮ ನಾಡಿನಲ್ಲೇ ಒಂದಿಷ್ಟು ಅಕ್ಕಿ ಬೆಲ್ಲ ಇದ್ದದ ಒಂದಿಷ್ಟು ಬೆಲ್ಲ ಒಂದಿಷ್ಟು ಅಕ್ಕಿ ಒಳಗೆ ಸೇರಿಸಿ ಈ ರೀತಿಯಾಗಿ ಆ ಬ್ರಾಹ್ಮಣರನ್ನ ಭಿಕ್ಷಾಟ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ವಿಕ್ರಮರಾಜೇಂದ್ರಯ್ಯ ನಿನ್ನೆ ತಾನೇ ಒಂದು ಕೂಷ್ಪಾಂಡ ಫಲವನ್ನು ಕೊಟ್ಟವಲ್ಲಿ ಏನ್ ಮಾಡ್ದಪ್ಪ ಅಂದಾಗ, ನೀವು ಕೊಟ್ಟ ಕೂಷ್ಪಾಂಡ ಫಲವನ್ನು ಪೇಟೆ ಹೋಗಿ ಮಾರಾಟ ಮಾಡಿದೆನು. ಮತ್ತೆ ಬಂದು ಆದಗಟ್ಟನ್ನು ಕಟ್ಟಿಕೊಟ್ಟಿದ್ದಾರೆ. ಹೊತ್ತು ಬರುವಾಗ ಬಾಯಾರಿಕೆ ಆಗಿದೆ, ಜಲಪಾನ ಮಾಡಬೇಕು. ಆ ಜೊತೆಲಿ ಬಂದಿದ್ರು ಅವ್ರಿಗೆ ಹೇಳಂತಯ್ಯ, ಇದು ಇಟ್ಕೊಂಡ್ರಪ್ಪ, ಮಹಾರಾಜ ಕೊಟ್ಟ ಗಂಟ ಮುಟ್ಟುವುದಿಲ್ಲ, ಭೂಮಿ ಮೇಲೆ ಇಟ್ಬಿಟ್ಟು ಹೋಗಬಹುದಾಗಿದ್ದಾರೆ. ಭೂಮಿ ಮೇಲೆ ಇಟ್ಟ ತಕ್ಷಣ ಭೂಮಿ ಭಾಗವಾಗಿ ಬಿಟ್ಟು ಹೋಗಿದೆ. ಹಾಗೆ ಹಾದ ಮಾದರಿಗಳು ಬರ್ತಿದ್ದಾರೆ. ಸ್ವಾಮಿ
ಬ್ರಾಹ್ಮಣ ಬಳಿಗೆ ಬಂದಿದ್ದಾರೆ. ಅಯ್ಯ ಇಲ್ಲ ಅಯ್ಯ ಏನ್ ದುಃಖ ಪಡ್ತೀರಿ ಎಂದಾಗ ನನ್ನ ದಟ್ಟ ದಾರಿದ ದೂರವಾಗಲಿಲ್ಲ, ಏನು ಮಾಡಲಿ ನೋಡಪ್ಪ. ಮೊದಲು ನೀನು ಮಹಾರಾಜ ಬಳಿಗೆ ಹೋಗು, ಅವ್ರು ಏನ್ ಕೊಟ್ಟರು ಇಷ್ಟಪಡ ಕಣಯ್ಯ. ಒಂದು ರತ್ನ ವಜ್ರ ಒಳ್ಳೆಯ ಯಾವುದು ಬೇಡ, ಯಾವುದು ಬೇಡ ಜಾಗ ಮತ್ತೇನ್ ಬೇಕು ಕೇಳ್ತಾನೆ. ಮೊದಲು ನೀವು ಕರಭಾಸನ ಪಡೆದುಕೊಂಡು ಗಂಗೋದಕದಿಂದ ನಿನ್ನ ದಟ್ಟ ದಾರಿದ ಮೇಲೆ ವಿಕ್ರಮರಾಜಗೆ ದಾರಿಯನ್ನು ಕೊಡಪ್ಪ. ಆಗ ನಿನ್ನ ದಾರಿದ್ರ ವಿಕ್ರಮರಾಜ್ ಹೋಗುತ್ತೆ, ನಿನ್ನ ಕಷ್ಟಗಳು ಕಳಿತೆಂಬುದಾಗಿ ಹೇಳಿದ್ದಾರೆ. ಇತ್ತ ವಿಕ್ರಮರಾಜರ ಆ ಬ್ರಾಹ್ಮಣತ್ವವನ್ನು ಬರಮಾಡಿದ ಹಾಗೆ ಮಾಡಿದ್ದಾರೆ. ಅಯ್ಯ ಈಗಲಾ ನಿನ್ನ ದಟ್ಟ ದಾರಿದ ದೂರವಾಯಿತಿ, ಕಷ್ಟದಲ್ಲೇ ಕಳಿತೇನಪ್ಪ ಅಂದಾಗ ಇಲ್ಲ ಪ್ರಭು, ಮತ್ತು ರತ್ನ ವಜ್ರ ಒಡೆಯ ಯಾವುದು ಬೇಡ ಪ್ರಭು, ಮತ್ತೇನು ಬೇಕು ಮತ್ತೇನು ಬೇಕು ಅಂದಾಗ ಮೊದಲು ನೀವು ನನಗೆ ಕರಭಾಷೆ ಕೊಟ್ಟರೆ ಹೇಳಬೇಕು. ಕರಭಾಷೆ ಕೊಟ್ಟರೆ ತಿಳಿಸುವುದಾಗಿದ್ದಾಗ ವಿಕ್ರಮರಾಜ ಭಾಷೆ ಕೊಟ್ಟಿದ್ದಾರೆ. ಮಹಾರಾಜ, ನನಗೆ 9 ವರ್ಷ ಕಾಲ ಪರಮಾತ್ಮನಾದ ಶ್ರೀದೇವರ ಕೂರದೃಷ್ಟಿಯಿಂದ ದಟ್ಟ ದಾರಿದನಾಗಿದ್ದೀನಿ. ನನ್ನ ದಟ್ಟ ದಾರಿದ್ರವನ್ನ ಗಂಗೋದಕದಿಂದ ದಾರಿ ಎತ್ಕೊಂಡ್ರೆ ಸಾಕು ಸ್ವಾಮಿ. ಅಲ್ಲ ಹೋಗು, ಗಂಗೋದಕ ತೆಗೆದುಕೊಂಡ ಬಾ. ಗಂಗೋದಕ ಗತಿಲ್ಲ ಸ್ವಾಮಿ. ಗಂಗೋದಕ ಬರುವಂತ ಮಣ್ಣಿನ ಪಾತ್ರೆಗಳು ನನ್ನ ಇಲ್ಲ ಬಂದ ಪ್ರಭು. ಮಂತ್ರಿ ಹೋಗು, ಗಂಗೋದಕ ತೆಗೆದುಕೊಂಡ ಬಾ. ಗಂಗೋದಕ ತೆಗೆದುಕೊಂಡ ಬಾ. ಗಂಗೋದಕ ತೆಗೆದುಕೊಂಡು ಬಂದು ಆ ವಿಕ್ರಮರಾಜಗೆ ದಾರಿ ಇರ್ತಿದ್ದಾರೆ. ಆ ಬ್ರಾಹ್ಮಣೋತ್ಮನಿಗೆ ವಿಕ್ರಮರಾಜಗೆ ದಾರಿ ಇರ್ತಿದ್ದಾರೆ. ಅದೇ ರೀತಿಯಾಗಿ ಈ ಕುಟುಂಬದವರು ಪರಮಾತ್ಮ ಶ್ರೀಗೆ ದಾರಿ ಇರ್ತಿದ್ದಾರೆ. ದೂರವಾಗಲಿ ಗೋವಿಂದ. ಜಯ ನಮ ಪಾರ್ವತೀಪತಿಯೇ. ವಿಕ್ರಮ ಮಹಾರಾಜರಿಗೆ ಯಾವ ಬ್ರಾಹ್ಮಣಸ್ಮ ಗಂಗೋದಕ್ಕೆ ದಾರಿ ಇದ್ದದಂತೆ ಆ ಬ್ರಾಹ್ಮಣಿರುವಂತ ದಟ್ಟ ದಾರಿದ್ರ ವಿಕ್ರಮರಾಜರಿಗೆ ಬಂದಿದೆ. ಪೂಜೆ ಮಾಡು. ಅಯ್ಯ ಹೋಗು, ಇನ್ನು ಮುಂದೆ ನಿನ್ನ ಮಡದಿ ಮಕ್ಕಳ ಸುಖದಲ್ಲಿ ಎಂಬುದಾಗಿ ಹೇಳಿದ್ದಾರೆ. ಆಗ ಬ್ರಾಹ್ಮಣರು ಹೇಳಿದ್ದಾರೆ, ಪ್ರಭು ನಾನಿನ್ನು ಧನ್ಯನಾದೆನೋ, ನಾನಿನ್ನು ಹೋಗಿ ಬರುವನು, ಹೋಗಿ ಭಾರತದಾಗಿ ಹೇಳಿದ್ದಾರೆ. ಇತ್ತ ಭಾಗದಲ್ಲಿ ವಿಕ್ರಮರಾಜ ಹೇಳಿದ್ದಾರೆ, ಅಯ್ಯ ರಾಜಾ ಹಾವು ಸೋ ರಾಜಾ ರಾಜಾ
ಈ ಒಂದು ನಗರವಾಗಿರುವಂತ ಸೂರ್ಯನ ತಂದೆ ಕಶ್ಯಪ ಮಹರ್ಷಿಗಳು, ತಾಯಾರು ಅದಿತಿ, ಈತನ ಹೆಂಡತಿ ಛಾಯಾದೇವಿ ಎಂಬುದಾಗಿ, ಯೋಜನಾದೇವಿ ಛಾಯಾದೇವಿ ಎಂಬುದಾಗಿ, ಈತನಾದರೂ ಉದಯ ಕಾಲದಲ್ಲಿ ಬ್ರಹ್ಮರೂಪನಾಗಿಯೂ ಸಾಯಂಕಾಲದಲ್ಲಿ ವಿಷ್ಣು ರೂಪನಾಗಿಯೂ ಜಗತ್ತಿನ ಒಂದೇ ಸಮ ನಡೆಸುವುದಾದ ಕಾರಣ ಈ ಸೂರ್ಯ ಪರಮಾತ್ಮನನ್ನ ಮಧ್ಯಮ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಧಾನ್ಯದಲ್ಲಿ ಗೋಧಿ ಎಂಬ ಧಾನ್ಯ ಇಡಬೇಕು. ಕೆಂಪು ವಸ್ತ್ರವಿಟ್ಟು ಕೆಂಪು ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಬಸ್ಸಿದ ಮಾಡಿ ಅನ್ನದಿಂದ ನೈವೇದ್ಯ ಮಾಡಿ ಈತನಿಗೆ ತಾಮ್ರಿಟ್ಟು ಪೂಜೆ ಮಾಡೋದಲ್ಲದೆ ಈತ ವಾಸ ಮಾಡುವುದು ಬಿಳಿ ಆ ಎಕ್ಕದೆಗಡದಲ್ಲಿ ವಾಸ ಮಾಡುವಂತೆ ಈ ಸೂರ್ಯ ದೇವನನ್ನ ಪರಮಾತ್ಮನನ್ನ ಸದ್ಭಕ್ತಿಯಿಂದ ಪೂಜೆ ಮಾಡಿದ್ದಾಗಿದ್ದಾರೆ. ಆರಿದ್ರಂ ಸಮರ್ಪಯಾಮಿ, ಕುಂಕುಮಂ ಸಮರ್ಪಯಾಮಿ, ಅಕ್ಷತಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ, ಖದಿರ್ನೈವೇದ್ಯಂ ಸಮರ್ಪಯಾಮಿ, ಉತ್ಕುಟಂ ಸಮರ್ಪಯಾಮಿ, ಪೂಜ್ಯಂ ಕರಿಷ್ಯಾಮಿ, ನೈವೇದ್ಯಂ ಕರಿಷ್ಯಾಮಿ. ಅವ್ರ ಜಾಗ ಬಿಡು. ತಪಂ ಕುಶಲಸಂತಸ್ತಂ ಕಶ್ಯಪ ಮಮ ದೈತ್ಯಂ ತಂ ನಮೋ ಸರ್ವಪಾಪಂ ಪ್ರಣಸ್ತೋ ವಿಭಾಗರಂ ಓಂ ಸೂರ್ಯದೇವಾಯ ನಮಃ. ಸೂರ್ಯದೇವರ ಪಾದದಲ್ಲಿ ಗೋವಿಂದ ಜಯ ನಮ ಪಾರ್ವತಿ ಮರಿಯೇ. ಮಹಾರಾಜ ಒಂದೇ ವಿಧದ ವಿಚಾರವನ್ನ ಹೇಳಿದಾಯಿತು. ಈಗ ಎರಡನೇ ಗಿರವಾಗಿರುವಂತ ಚಂದ್ರನ ವಿಚಾರವನ್ನು ಹೇಳಿದನು, ತಾವು ಕೇಳುವಂತರಾಗಿರುವುದಾಗಲಿ. ಈ ಎರಡನೇ ಗರ್ಭವಾಗಿರುವಂತ ಚಂದ್ರನ ತಂದೆ ಹಾಕಿ ತಾಯಾರ ಋಷಿಯಾದೇವಿ, ಈತನಾದರೂ ಕ್ಷೀರ ಸಮುದ್ರ ಹುಟ್ಟಿದವನಾಗಿದ್ದಾನೆ, ಶಿವನ ದಡಿಯಲ್ಲಿ ಶೋಭಿತನಾಗಿದ್ದಾನೆ, ಮಹಾಲಕ್ಷ್ಮಿ ಸಹೋದರನಾಗಿದ್ದಾನೆ, ನಕ್ಷತ್ರಗಳಿಗೆ ರಾಜನಾಗಿದ್ದಾನೆ. ಸ್ವಾಮಿ ಎರಡನೇ ವೇಳೆಯಲ್ಲಿ ಅಂದ್ರೆ ರಾತ್ರಿ ವೇಳೆಯಲ್ಲಿ ಚಂದ್ರ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೋದು? ನಿದ್ದೆ ಮಾಡಕ್ಕಾಗಲ್ಲ. ನಿದ್ದೆ ಮಾಡಕ್ಕಾದ್ರಪ್ಪ ತಂಪನೆ ಕೊಡ್ತಕ್ಕಂಥವನು ಇವನು ನಮ್ಮ ಮನೆಗೆ ಬರಬೇಕು ಅಂದ್ರೆ ಅವತ್ತಿನ ಕಾಲದಲ್ಲಿ ಒಂದೊಂದು ಕರ್ತೇದೆ ಕೆಲಸವನ್ನ ನವಗ್ರಹ ಪೂಜೆ ಮಮ್ಮಿಗೆ ಗೊತ್ತಿರೋದಲ್ಲ. ಮುಸ್ಸಂಜೆ ಆಗ್ತದೆ, ಧೂಳ್ ಸಂಜೆ ಆಯ್ತಾರೆ, ತೊಳೆದಾಕಿ ಮತ್ತೆ ಬಟ್ಟೆಗಳನ್ನ ಹೊರಬಾರಕ್ಕೆ ಬಿಡಬಾರದು ಅಂತ ಹೇಳ್ತೀರ ಅವತ್ತಿನ ಕಾಲದಲ್ಲಿ. ನಿಜ ಅಲ್ವಾ? ಈಗ ರಾತ್ರಿ ಹೊತ್ತೆ ತೊಳೆದಾಕೊಂಡು ಬಂದ್ಬಿಡುತ್ತೆ. ಯಾಕೆಂದ್ರೆ ಪಾಪ ನಲ್ಲಿ ನೀರು ಬಿಡೋ ಅಕ್ಷತ ಬಿಡ್ತಾರೆ, ಏನ್ ಮಾಡಕ್ಕಾಗಲ್ಲ. ಹೌದಾ? ಆದರೆ ನಾವು ರಾತ್ರಿ ಹೊತ್ತು ಮನೆಯಲ್ಲಿರುವಂತ ಕಸವನ್ನು ಗುಡಿಸಿ ಹೊರಭಾಗ ಹಾಕಬಾರದು, ಹೊರಗಡೆಯಿಂದ ನಾವು ತಿಂದಿರುವಂತ ಏಂಜಲ್ ಪ್ರಸಾದ ತಟ್ಟೆಯನ್ನ ಒಣಗಕ್ಕೆ ಬಿಡಬಾರದು ಅಂತ ಹೇಳ್ತಾರೆ. ಆ ಯಾವ ಮನೇಲಿ ಆ ತರ ಇರ್ತದೋ ಆ ಮನೆಯಲ್ಲಿ ನೆಮ್ಮದಿ ಚೆನ್ನಾಗಿರ್ತದಂತೆ. ಆದ್ದರಿಂದ ಆ ಚಂದ್ರನನ್ನ ಪೂಜೆ ಮಾಡುವುದಾಗಿ ಹೇಳಿದ್ದಾರೆ. ಧರಿಸಂಗತುಷಾರಂ ಕ್ಷೀರವರ್ಣಂ ಸಮಗಮಂ ಶಶಿನಂ ಸೋಮಂ ಸಂಧೋ ಭದ್ರುಟಂ ಭೂಷಣಂ ಓಂ ಚಂದ್ರದೇವಾಯ ನಮಃ. ಚಂದ್ರದೇವರ ಪಾದದಲ್ಲಿ ಗೋವಿಂದ ಜಯ ನಮಃ
ಪಾರ್ವತಿ ಪತಿಯೇ. ಮತ್ತೊಬ್ಬ ಬಂದಿದ್ದಾರೆ ಮಹಾರಾಜ. ಹೂ ಅಕ್ಷತೆ ನಾನು ಹೇಳುವಂತ ಗ್ರಹ ಮೂರನೇ ಗ್ರಹ ಮಂಗಳ, ಅಂಗಾರಕ, ಕುಜ ಎಂಬುದಾಗಿ ಮಂಗಳ, ಅಂಗಾರಕ, ಈತನ ತಂದೆ ವರಸ ಸ್ವಾಮಿ, ತಾಯಾರು ಭೂದೇವಿ, ಈತ ಹೆಂಡತಿ ನಮಗೆ ಶಕ್ತಿ ಕೊಡುವಂತ ಶಕ್ತಿ ದೇವತೆ ಸ್ವಾಮಿ. ಈ ಮಂಗಳನನ್ನ ದಕ್ಷಿಣಾಧಿಕಾರಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಧಾನ್ಯದಲ್ಲಿ ತೊಗರಿ ಎಂಬ ಧಾನ್ಯ ಬಿಡಬೇಕು. ಕೆಂಪು ಹೊಸವಿಟ್ಟು ಕೆಂಪು ಪುಷ್ಪಗಳ ಅಲಂಕಾರವನ್ನು ಮಾಡಿ ಬಸ್ಯದ ಮಾಡಿದ ಅನ್ನದಿಂದ ನೈವೇದ್ಯ ಮಾಡಿ ಈತನಿಗೆ ರಕ್ತ ಚಂದನ ಅಥವಾ ಹಾವಳಿಟ್ಟು ಪೂಜೆ ಮಾಡಿದಲ್ಲದೆ ಈತ ವಾಸ ಮಾಡುವುದು ಕಗ್ಗಲಿಯ ವೃಕ್ಷ. ಈ ಕಗ್ಗಲಿ ಕಡಿಲಿಟ್ಟು ಯಾವ ಮನೆಯಲ್ಲಿ ಆ ಚಂದ್ರನನ್ನ ಪೂಜೆ ಮಾಡ್ತಾರೋ ಅಲ್ಲಿ ಕುಜದೋಷ ಬರುವುದಿಲ್ಲ ಸ್ವಾಮಿ. ಮಂಗಳ ಹೊಲಿಗರಿದ್ದರೆ ಆ ಮನೆಯಲ್ಲಿ ಚರ್ಮ ರೋಗವನ್ನು ಕೊಡುವುದಿಲ್ಲ. ಈ ಸುಮಾರು ಜನ ಮದುವೆ ಆಗಿದ್ದಾರಿದ್ದೀರವ, ಮದುವೆ ಆಗಿದ್ದಾರೆ ಸುಮಾರು ಜನ ಅಲ್ಲಿ ಆಗಿರೋರು ಎಲ್ಲ ಆಗೋರೇನ್ ಕಡೆ ಅಲ್ವಾ? ಆಯ್ತು, ಅವನ ಹಬ್ಬ ಮಾಡ್ಬೇಕು ಅಲ್ವಪ್ಪ, ಮಾಡ್ಬೇಕಲ್ವ? ಏಕೆಂದ್ರೆ ಆ ಮಾಂಗಲ್ಯ ಪಕ್ಕ ಕರಿಮಣಿ ಅವಳ ಕತ್ತಲ್ಲಿ ಯಾಕೆ ಅವತ್ತಿನ ಕಾಲದಲ್ಲಿ 2 ಕರಿಮಣಿ ಸರ ಆಗ್ತಿದಂತೆ. ಹಿಂಗಂತಿದಿಲ್ವಾ? 2 ಆಗ್ತಿತ್ತು, ಅದು ಕರಿಮಣಿನೇ ಸರನ್ ಹಾಕ್ತಿರಿ. ಈಗೆಲ್ಲ ಬಿಡಿ ಪಾಪ ಒಂದಿನ ಬಂದವ್ರೆ, ಇನ್ನೊಂದು ದಿವಸ ಖರ್ಚು ಪರ್ಸು ಮಡಿಕೊಂಡು ತಾಳಿಯ ಜೋಡಿ ಅಂತ ಒಬ್ಬಳೇ ಅಂತ ಗಂಡಿಲ್ಲ ಓದಿ ಬಿಡ. ಏಕೆಂದ್ರೆ ನೀವು ಹೇಳಿ ಸರಿ, ಅದ್ರ ಅರ್ಥ ಬೇರೆ. ಆ 2 ಕರಿಮಣಿ ಸರ ಯಾಕೆ ಆಗ್ತಿರೋ ಅಂದ್ರೆ ನೋಡಿ, ಹುಟ್ಟಿದ ಮನೆಗೂ ಕೊಟ್ಟಿದ ಮನೆಗೂ ಕಪ್ಪು ಚಿಕ್ಕ ಬರಬಾರ್ದು, ನಿನ್ನ ಜೀವನದಲ್ಲಿ ಯಾವ ಕೆಟ್ಟ ಕಣ್ಣು ಬಿಡಬಾರ್ದು, ದೃಷ್ಟಿ ದೋಷ ಪರಿಹಾರಕ್ಕೆ ಕರಿಮಣಿ ಆಗ್ತಿರಂತೆ. ಅವಳ ಸಿಂಧೂರ ತಿಲಕ, ಸಿಂಧೂರ ಅಂದರೆ ಯಾವಾಗಲೂ ನಿನ್ನ ಕೊಂಡಲ್ಲಿ ಸೌಭಾಗ್ಯವಾಗಿರಬ, ದೀರ್ಘ ಸುಮಂಗಲಿಯಾಗು. ನೋಡಿ ಅವತ್ತಿ ಕಾಯ್ತು ಹೇಳಿ, ನಿನ್ನ ಮುತ್ತೈಸರು ಶಾಶ್ವತವಾಗಲಿ, ವೆಂಟಪ್ಪಣಕನಬಹುದು ಮಾಂಗಲ್ಯ ಮರಿಯಾಗಲಿ, ನಿನ್ನ ಪತಿಯನ್ನು ಮತ್ತೆ ದೇವರಿಗೆ ಬಿಟ್ಟು ಪರಪುರುಷನಿಗೆ ಕಾಣದೇ ಇರಲಿ. ಅವತ್ತಿನ ಕಾಲದಲ್ಲಿ ಅದು ಗಂಡ ಅಂತ ಒಬ್ಬರು ಬಿಟ್ಟರೆ ಯಾರಿಗೂ ತಾಳಿ ತೋರಿಸಬಾರ್ದು ಅಂತ ಇತ್ತಂತೆ. ಮದುವೆ ಮನೆಯಲ್ಲಿ ಆದ್ರಿಂದ ಆ ಮಂಗಳನ್ನು ಆರಿದ್ರಂ ಸಮರ್ಪಯಾಮಿ, ಕುಂಕುಮಂ ಸಮರ್ಪಯಾಮಿ, ಅಕ್ಷತಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ, ಅದರಿಂದ ಸಮರ್ಪಯಾಮಿ, ರೂಪಂ ಜ್ಯೋತಿ ಸಮರ್ಪಯಾಮಿ. ಭರಣಿಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಸತ್ತಂ ಅಸ್ತಂ ತಂ ಮಂಗಳಂ ಪ್ರಣಮಾಯ ನಮಃ. ಓಂ ಮಂಗಳದೇವಾಯ ನಮಃ. ಮಂಗಳದೇವಾಯ ನಮಃ. ಜಯ ನಮ ಪಾರ್ವತಿ ಪತಿಯೇ. ಮತ್ತೊಬ್ಬ ಬ್ರಾಹ್ಮಣ ತಿಂದಿದ್ದಾರೆ ಮಹಾರಾಜ. ಈಗ ನಾನು ಹೇಳುವಂತ ಗ್ರಹ
ನಾಲ್ಕನೇ ಮಂಗಳಾಧಾರ ಯಾರು? ಬುಧ. ಬುಧನೆಯೆಂಬ ಅಂಗದಿಂದ ಭಾಗ್ಯ ಕೊಡುವ ಗೊಂದಿಯದ ಪ್ರಾಚೀನ ಮಹಾರಾಜ, ಈ ನಾಲ್ಕನೇ ಗ್ರಹವಾಗಿರುವಂತ ಬುಧನ ತಂದೆ ಚಂದ್ರ, ತಾಯಾರು ತಾರಾದೇವಿ ಈತನನ್ನ ಅಜ್ಞಾನಿಗಳಿಗೆ ಸುಜ್ಞಾನ ಕೊಟ್ಟು ಕಾಪಾಡುವುದರಿಂದ ಈತನನ್ನ ಈಶಾನ್ಯ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಧಾನ್ಯದಲ್ಲಿ ಹೆಸರು ಕಾಳಿನ ಧಾನ್ಯ ಇಡಬೇಕು. ಹಸಿರು ವಿಸ್ತೃತವಾದ ವಸ್ತ್ರವಿಟ್ಟು ಜಾಜೂರಿನಿಂದ ಅಲಂಕಾರವನ್ನು ಮಾಡಿ ಈತನಿಗೆ ಹಾಲಿನ ಮಾಡಿಟ್ಟು ಪ್ರಸಾದದಿಂದ ನೈವೇದ್ಯ ಮಾಡಿ ಬುಧನಿಗೆ ಚಿಹ್ನೆಟ್ಟು ಪೂಜೆ ಮಾಡಿದಲ್ಲದೆ ಈ ಬುಧ ದೇವರನ್ನ ಸದ್ಭಕ್ತಿಯಿಂದ ಪೂಜೆ ಮಾಡಿ ಎಂಬುದಾಗಿದ್ದಾರೆ. ಈತನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಉತ್ತರಾಣೆ ಕಡ್ಡಿ. ಆ ಉತ್ತರಾಣೆ ಕಡ್ಡಿಯನ್ನಿಟ್ಟು ಆ ಬುಧ ದೇವರನ್ನ ಪೂಜೆ ಮಾಡಿದ್ದಾಗಿದ್ದಾರೆ. ಆದಿದಂ ಸಮರ್ಪಯಾಮಿ, ಕುಂಕುಮಂ ಸಮರ್ಪಯಾಮಿ, ಅಕ್ಷತಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ, ಮಧುರಂ ಸಮರ್ಪಯಾಮಿ, ರೂಪಂ ಸಮರ್ಪಯಾಮಿ. ಉತ್ಥಾನ ರೂಪ ಜಗತ್ತಂ ಚಂದ್ರಪುತ್ರೋ ಮಹಾವಿಕಂ ಸೂರ್ಯ ಪ್ರಿಯಾಕರೋ ವಿದ್ವಾನ್ ಕ್ರೀಡಂ ಹರತೇ ಬುಧಂ ವಂ ಬುಧದೇವಾಯ ನಮಃ. ಮತ್ತೊಬ್ಬ ಬ್ರಾಹ್ಮಣ ಬಿದ್ದಿದ್ದಾರೆ. ಮಹಾರಾಜ, ಈಗ ನಾನು ಹೇಳಿದ್ರ ಆ 5ನೇ ಗರ್ಭವಾಗಿರುವಂತ ಗುರುವಿನ ವಿಚಾರವನ್ನು ಹೇಳಿದೆನು. ಗುರು ಗುರುವಿನ ಮಹಿಮೆಯ ಹೇಳಲು ಸಾಧ್ಯವೇ? ಮಹಾರಾಜ, ಈ ಗುರುದೇವರಾದರು ಜಾತಿಯಲ್ಲಿ ಬ್ರಾಹ್ಮಣ ಕುಲದವರು. ಗೋ ಎಂಬ ಕತ್ತಲೆಯಿಂದ ಗೋ ಎಂಬ ಕತ್ತಲೆಯಿಂದ ರೂ ಎಂಬ ಬೆಳಕಿಗೆ ಕರೆದುಕೊಂಡು ಹೋಗುವುದಕ್ಕೆ ಗುರು ಎಂಬ ಅರ್ಥ. ಈ ಗುರುದೇವರಾದರು ಜ್ಞಾನಕ್ಕೆ ಮೂಲಾಧಾರಕನಾಗಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ತಸ್ಮೈ ಶ್ರೀ
ಗುರುವೇ ನಮಃ ಎಂಬುದಾಗಿ ಈ ಗುರುದೇವನನ್ನ ಉತ್ತರಾಧಿಕಾರಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಸ್ವಾಮಿ. ಉತ್ತರಾಧಿಕಾರಿ ಪ್ರತಿಷ್ಠಾಪನೆ ಮಾಡಿ ಧಾನ್ಯದಲ್ಲಿ ಕಡಲೆ ಕಾಳಿನ ದಾನ ಇಡಬೇಕು. ಹಸಿರು ವಸ್ತ್ರ ಬಿಟ್ಟು ಮಸೀದಿ ಮಾಡಿರುವ ತಲೆಯಿಂದ ನೈವೇದ್ಯವನ್ನು ಮಾಡಿ ಈ ಗುರುದೇವರನ್ನ ಯಾವ ಮನೆಯಲ್ಲಿ ಸದ್ಭಕ್ತಿಯಿಂದ ಪೂಜೆ ಮಾಡುತ್ತಾರೋ ಆ ಗುರುದೇವರು ಸಕಲ ವಿದ್ಯೆಯನ್ನು ದಾರಿ ಹೇಳ್ಕೊಡ್ತಾರೆ ಸ್ವಾಮಿ. ಆದ್ದರಿಂದ ಈತನಿಗೆ ಇಷ್ಟವಾಗಿರ್ತಕ್ಕಂಥ ವೃಕ್ಷ ಅಂದರೆ ಹರಳಿಯ ವೃಕ್ಷ. ಈ ಹರಳಿ ಕಡೆಯನ್ನಿಟ್ಟು ಆ ಗುರುದೇವರನ್ನ ಪೂಜೆ ಮಾಡಿ ಎಂಬುದಾಗಿ ಹೇಳಿದ್ದಾರೆ. ದೇವನಾಥಂ ರುಚಿರಾಜಂ ಭೂತಾಜನಂ ಸನ್ನಿಧಂ ಬುದ್ಧಿಬೋಧಂ ತ್ರಿಲೋಕೇಶಂ ನಮೋ ಬೃಹಸ್ಪತಿಯೇ ನಮಃ. ಗುರುದೇವರ ಪಾದದಲ್ಲಿ ಗೋವಿಂದ ನಮ್ಮ ಪಾರ್ವತಿ ಮತ್ತೊಬ್ಬ ಬ್ರಾಹ್ಮಣ ಮಹಾರಾಜ, ಈಗ ನಾನು ಹೇಳಬೇಕಂದ್ರ 6ನೇ ಶುಕ್ರ ಈ 6ನೇ ಗರ್ಭವಾಗಿರುವಂತ ಶುಕ್ರನ ತಂದೆ ಭೃಗು ಮಹರ್ಷಿ ಈತನಾದರೂ ರಾಕ್ಷಸಿಗೆ ಗುರುಗಳಾಗಿದ್ದಾನೆ. ಸತ್ತು ಹೋದವರನ್ನು ಬದುಕಿಸುವಂತ ಮೃತ ಮಂತ್ರ ಸಂಜೀವನಿ ಮಂತ್ರವಿರುವುದಾದ ಕಾರಣ ಈ ಶುಕ್ರ ದೇವರಿಗೆ ಪೂರ್ವ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಧಾನ್ಯದಲ್ಲಿ ಅವರೇ ಕಾಳಿನ ದಾನ ಇಡಬೇಕು. ಹಸಿರು ಮಿಶ್ರವಾದ ವಸ್ತುವಿಟ್ಟು ಸೇವಂತಿಗೆ ಅಲಂಕಾರವನ್ನು ಮಾಡಿ ಈ ಶುಕ್ರ ದೇವರನ್ನ ಯಾವ ಮನೆಯಲ್ಲಿ ಶುಕ್ರನ ಪೂಜೆ ಮಾಡ್ತಾರೋ ಅಷ್ಟಲಕ್ಷ್ಮೀರು ವಾಸ ಮಾಡ್ತಾರೆ ಸ್ವಾಮಿ. ಶುಕ್ರ ದೇಶದಲ್ಲಿ ಮನೆ ಕಟ್ಟಬಹುದು, ಮದುವೆ ಮಾಡ್ಬೇಕಾದ್ರೆ ಗುರುಬಲ ಶುಕ್ರ ದೇಶ ಎರಡು ಇರ್ಬೇಕಂತೆ. ಆ ಯಾವ ಮನೆಯಲ್ಲಿ ಶುಕ್ರನ ಪೂಜೆ ಮಾಡ್ತಾರೋ ಅಲ್ಲಿ ಅಷ್ಟಲಕ್ಷ್ಮೀರು ವಾಸ ಮಾಡ್ತಾರೆ ಸ್ವಾಮಿ. ಆದರೆ ಈತನಿಗೆ ಹತ್ತಿ ಕಡ್ಡಿಟ್ಟು ಪೂಜೆ ಮಾಡಿರುವುದಾಗಿ ಹೇಳಿದ್ದಾರೆ. ಆರ್ಯಂ ಸಮರ್ಪಯಾಮಿ, ನಕ್ಷತ್ರಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ, ಕದಲೀಂ ಸಮರ್ಪಯಾಮಿ, ಉತ್ಕುಟಂ ಸಮರ್ಪಯಾಮಿ, ಪೂಜ್ಯಂ ಕರಿಷ್ಯಾಮಿ, ನೈವೇದ್ಯಂ ಸಮರ್ಪಯಾಮಿ. ವಿವೇಕುಂದರುಣಲಾಭಂ ದೈತನಂ ಧರ್ಮಂ ಗುರುವಂ ಸರ್ವಶಾಸಂ ಪ್ರವರ್ತನಂ ಭಾರ್ಗವಂ ಪ್ರಣಮಾಮಂ. ಓಂ ಶುಕ್ರದೇವಾಯ ನಮಃ. ಪಾರ್ವತಿ ಬ್ರಾಹ್ಮಣ ತಿಳಿದಿದ್ದಾರೆ ಮಹಾರಾಜ. ಈಗ ನಾನು ಹೇಳ್ಬೇಕಾದ್ರೆ 7ನೇ ಗ್ರಹ ಯಾವುದು? ಶನಿ ಪರಮಾತ್ಮ. ಆ ಶನಿದೇವ ವಿಚಾರಣೆ ಹೇಳಿರುವುದಾಗಿರುತ್ತಾರೆ.
ಮಗುವಾಗಿರುವಂತ ಶೈದೇವ್ರ ತಂದೆ ಯಾರು? ಪರವಾಗಿಲ್ಲ, ಕಣ್ಣು ಬಿಡಿ. ತಾಯಿ ಶೈದೇವ್ರ ಹೆಂಡತಿ, ಅದು ಕಷ್ಟ. ಶೈದೇವ್ರ ಮದುವಾಗಿದ್ದಾರೆ ಆಯ್ತಪ್ಪ. ಈಗ ಅದಕ್ಕೆ ತಿಳ್ಕೋಬೇಕು, ಶೈದೇವ್ರ ಹೆಂಡತಿ ಜ್ಯೇಷ್ಠಾದೇವಿ ನೀಲಾದೇವಿ ಎಂಬುದಾಗಿ. ಈ ಶೈದೇವರಾದರೂ ರೂಪಿನಲ್ಲಿ ಕಪ್ಪಾಗಿದ್ದಾರೆ, ಆಕಾರದಲ್ಲಿ ಕುಳ್ಳರಾಗಿದ್ದಾರೆ. ಪರಮಾತ್ಮನ ತಲೆಗೂದಲು ಜಡಿಯಾಗಿರುವುದು, ಈತನ ಕಂಡು ಕೆಂಜಲಗಣ್ಣು. ಕೋಪ ದೃಷ್ಟಿ ನೋಡಿದರೆ ಕೊಡಬಾರದಂತ ಕಷ್ಟವನ್ನು ಕೊಡುವಂತ ಪರಮಾತ್ಮ. ಶಾಂತ ರೂಪಿನಲ್ಲಿ ಬೆಳೆದರೆ ಕರುಣಾಸಾಗರನು, ಬೇಡಿದ ಭಾಗ್ಯ ಕೊಡುವಂತ ಕಲಿಯುಗದ ಶನಿದೈವ. ಆ ಪರಮಾತ್ಮನನ್ನ ಪಶ್ಚಿಮಾದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಕರಿಯಲಿ ದಾನ ನೀಡಬೇಕು. ಕಪ್ಪು ವಸ್ತ್ರ ಅಥವಾ ನೀಲಿ ವಸ್ತ್ರವಿಟ್ಟು, ನೀಲಿ ಪಿತಾಂಬರಿ ಪುಷ್ಪವಿಟ್ಟು ಈ ಶನಿದೇವರನ್ನ ಬನ್ನಿ ಪತ್ರೆ ಅಥವಾ ಬನ್ನಿ ಕಡ್ಡಿಯಲ್ಲಿಟ್ಟು ಯಾವ ಮನೆಯಲ್ಲಿ ಪೂಜೆ ಮಾಡ್ತಾರೋ ಆ ಮನೆಯಲ್ಲಿ ಆ ಶನಿಯ ದೋಷ ಬರುವುದಿಲ್ಲ ಎಂಬುದಾಗಿ ಆ ಶನಿದೇವರನ್ನ ಪೂಜೆ ಮಾಡ್ತಿದ್ದಾರೆ. ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಗ್ರಜಂ ಛಾಯಮಾಕಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರನೇ ನಮಃ. ಸೂರ್ಯಪತ್ರ ವಿಷ್ಮೈ ಛಾಯಮಾಕಾಂಡ ಧೀಮೈ ಓಂ ಶನೇಶ್ವರಾಯ ನಮಃ. ಗದುದೇವರ ಪಾದವೇ ಗೋವಿಂದ, ಜಯ ನಮ ಪಾರ್ವತೀಪತಿಯೇ. ಆಗ ಈಗ ನಾನು ಹೇಳ್ಬೇಕಾದ್ರ ರಾಮ ಮತ್ತು ಕೇತು. ಈ ರಾಹುಕೇತುಗಳ ಬಗವು ರಾಕ್ಷಸರ ಕುಲದವರು. ದೇವತೆಗಳು ನೋಡಿ 330 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. 660 ಕೋಟಿ ರಾಕ್ಷಸರಿದ್ರಂತೆ. ಈ ದೇವತೆಗಳು ರಾಕ್ಷಸ ಸೇರಿಕೊಂಡು ಒಂದು ತೀರ್ಮಾನ ಬಂದು ಏನಪ್ಪ ಅಂದರೆ, ಕ್ಷೀರ ಸಮುದ್ರವನ್ನ ಕಡೆದು ಅಮೃತವನ್ನ ಪಡೆದು ಅಮೃತವನ್ನ ಕುಡಿದವರಿಗೆ ಮೃತ ಹತ್ತಿರಕ್ಕೆ ಬರುವುದಿಲ್ಲ ಎಂಬುದಾಗಿ ಮಂದರಾರಿ ಪರ್ವತನ ಕಡುಗಲಾಗಿ ಮಾಡಿಕೊಂಡು, ಕಡುಗಲು ಅಂದ್ರೆ ಮಂದು, ವಾಸಕ್ಕಿಯನ್ನ ಸರ್ಪವನ್ನು ಹಗ್ಗವಾಗಿ ಮಾಡಿಕೊಂಡು, ಕೂರ್ಮ ಅಂದ್ರೆ ಆಮೆನ ಕೂರ್ಮ ಅಂತಾರೆ. ಆಮೆ ಮೇಲೆ ಏನಂತ ಸಾಯಲು ಮತ್ತೆ ಸೀಟ್ ಹೊಡೆದಂತೆ ಸಾಯದು, ಅಷ್ಟು ಆಮೆ ಬಟ್ಟೆ ಗಟ್ಟಿ ಅಂತ. ಆ ಪರ್ವತವನ್ನು ಕಡಗಲಾಗಿ ಮಾಡಿಕೊಂಡು ಆ ಆಮೆಯ ವಾಟೆ ಮೇಲೆ ಇಟ್ಟುಕೊಂಡು ದೇವತೆಗಳ ತಲೆ ಭಾಗ ನಿಂತುಕೊಂಡು ರಾಕ್ಷಸನ ಬಾಲಕನ ಇಟ್ಟುಕೊಂಡು ಶ್ರೀರ ಶಮದವನ್ನ ಮತನ ಮಾಡೋಣ ಬಂದಿದೆ ಸ್ವಾಮಿ. ಆಗ ದೇವತೆಗಳು ಪರಮೇಶ್ವರ ಬಳಿಗೆ ಹೋಗೋಣ. ಆ ಶಿವ ಬಂದು ವಿಷವನ್ನೇ ಕುಡಿತಿರಬೇಕಾದ್ರೆ ಪಕ್ಕದಲ್ಲಿರುವಂತ ಪಾರ್ವತಿ ದೇವಿ ಗಂಟೆ ಹೇಳಿದ ಪ್ರಭು, ಶಿರದಲ್ಲಿರಿಸಬೇಕ ಶ್ರೀಕಂಠ, ನಂಜನ ಹೊಂಡದಿಂದ ನಂಜುಂಡ, ವಿಷವನ್ನ ಕುಡಿದಿಂದ ವಿಷಕಂಠ. ಶ್ರೀಕಂಠ ವಿಷಕಂಠ ನಂಜುಂಡೇಶ್ವರ ಎಲ್ಲಿದ್ದಾರೆ? ನಂಜನಗೂಡಲ್ಲಿ. ಅನಂತದಲ್ಲಿ ಕ್ಷೀರ ಸಮುದ್ರವನ್ನು ಕಡಿಯೋಣ. ಕಾಮಧೇನು, ಕಲ್ಪವೃಕ್ಷ, ಐರಾವತ ಧರೆಗೆ ಬಂದಿದೆ. ಮಹಾಲಕ್ಷ್ಮಿ ಅಲ್ಲಿ ಹುಟ್ಟಿದ್ದಾಳೆ ಸ್ವಾಮಿ. ಕೊನೆಗೆ ಅಮೃತ ಸಿಕ್ಕಿದೆ. ದೇವತೆಗಳನ್ನು ಪ್ರತಿಯಾಕೂರಿಸಿ, ರಕ್ಕಸವನ್ನು ಪ್ರತಿಯಾಕೂರಿಸಿ ಕಾವಲಾಗಿ ಸೂರ್ಯ ಚಂದ್ರಾದಿಗಳ ನೇಮಕ ಮಾಡಿದಂತೆ ಸ್ವಾಮಿ. ಆ ದೇವತೆಗಳು ಅಮೃತ ಬಡಿಸುತ್ತಿರೋಣ. ಸಿಂಹಕ್ಕೆ ರಕ್ಕಸನ ಮಗನಾಗಿರುವಂತ ವಾಸಕಿಯಾದರೂ ಮಾನವೇಶ್ವರ ದೇವತೆಗಳ ಗುಂಪಿಗೆ ಬಂದು ಕುಳಿತುಕೊಂಡನು. ಆತನಿಗೆ ಅಮೃತ ಕೊಟ್ಟ ತಕ್ಷಣ ಸೇವನೆ ಮಾಡುತ್ತಿರುವುದನ್ನು ಕಾವಲಿದಂತ ಸೂರ್ಯ ಚಂದ್ರಾದಿಗಳು ನೋಡಿ ಆ ಮೋಹಿನಿಗೆ ಕೆಲಸ ಮಾಡಿದನು ಪ್ರಭು. ಆಗ ಆ ಮೋಹಿನಿ ಆದರೂ ಅಮೃತ ಬಡಿಸ ಶಿರಶ್ಛೇದವನ್ನು ಮಾಡೋಣ. ರುಂಡ ಒಂದು ಕಡೆ, ಮುಂಡೆ ಒಂದು ಕಡೆ ಆಯ್ತು. ರುಂಡ ರಾವಾಯಿತು, ಮುಂಡೆ ಕೇತುವಾಯಿತು. ಇಲ್ಲ ಸೂರ್ಯ ಚಂದ್ರಾದಿಗಳಿಗೆ ನನ್ನ ಗುಟ್ಟನ ಮೋಹಿನಿಗಳಿಂದ
ನಿಮಗೆ ಸೂರ್ಯಗ್ರಹಣವಾಗಿ ಚಂದ್ರಗ್ರಹಣವಾಗಿ ಕಾಡುವುದಾಗಿ ಶಪಥ ಮಾಡಿದ ಸಲಹೆಯುವಾಗ ರಾಮನ ದೇವನಾಗಿದ್ದ ಶ್ರೀದೇವರು ಆಗ ಈ ರಾಹುಕೇತುಗಳನ್ನು ನವಗ್ರಹ ಸೇರಿಸಿಕೊಂಡರು. ಹೇಳಿದ ಗ್ರಹಗಳು 9 ಗ್ರಹಗಳಾದವು. ಎಲ್ಲಿ ಆ ನವಗ್ರಹ ಪೂಜೆ ನಡೀತದೋ ಅಲ್ಲಿ ರಾಹುಕೇತುಗೆ ಪೂಜೆ ಮಾಡಬೇಕು. ರಾಹುವನ್ನ ನೈವೇದ್ಯದಿಂದ ಪ್ರತಿಷ್ಠಾಪನೆ ಮಾಡಿ ಉದ್ದೇವ ಧಾರೆ ಬಿಟ್ಟು ಹೊಗೆ ಬಣ್ಣದ ವಸ್ತು ಬಿಟ್ಟು ಮಂದಾರ ಪುಷ್ಪ ಇಟ್ಟು ಈತನಿಗೆ ಗರಿಕೆಟ್ಟು ಪೂಜೆ ಮಾಡಬೇಕು. ಕೇತಗೆ ಹುಳಿಯಪ್ಪ ಧಾರೆ ಮಾಡಬೇಕು. ಬಿಸ ಬಣ್ಣದ ವಸ್ತು ಬಿಟ್ಟು ಕೆಂಪು ಕಣಿಗಳಿಂದ ಅಲಂಕಾರವನ್ನು ಮಾಡಿ ಈತನಿಗೆ ಧರ್ಮವನ್ನಿಟ್ಟು ಪೂಜೆ ಮಾಡಬೇಕು. ಸ್ವಾಮಿ ಗ್ರಹಣ ಕಾಲದಲ್ಲಿ ದೇವಾಲಯದಲ್ಲಾಗಬಹುದು, ನಮ್ಮ ಮನೆಯಲ್ಲಾಗಬಹುದು, ಆ ಜಲಸ್ತಂಭಕ್ಕೆ ಧರ್ಮವನ್ನಿಟ್ಟು ಪೂಜೆ ಮಾಡ್ತಿದ್ರು. ಈಗಲೂ ಬೇಕಾದ್ರೆ ನೀವು ನೋಡಿ ದೇವಸ್ಥಾನಗಳಲ್ಲಿ ಅಥವಾ ಗ್ರಹಣ ಬಂದ್ರೆ ಧರ್ಮವನ್ನು ಇಡ್ತಿದ್ರು. ಯಾವ ಮನೆಯಲ್ಲಿ ಈ ರಾಹುಕೇತುಗಳ ಪೂಜೆ ಮಾಡ್ತಾರೋ ಅಲ್ಲಿ ಗ್ರಹಣ ದೋಷ ಬರುವುದಿಲ್ಲ. ಸ್ವಾಮಿ ಅರ್ಧಕಾಯ ಮಹಾವೀರಂ ಚಕ್ರಾರ್ಯ ಮಂಥನಂ ಸಿದ್ಧಿಕೇಯ ಸಂಪೂರ್ಣಂ ಸಂಪ್ರಾಯೋಗೇ ಪ್ರಣಮಾನಂ ಪಲಾಸ ಪುಷ್ಪ ಸಂಕಾಸಂ ತಾರಕಾಯ ಮಸ್ತಕಂ ರೌದ್ರಂ ರೌದ್ರಾಜಕಂ ಸಂಕೇತುವೇ ಪ್ರಣಮಾನಂ. ರಾಹುಕೇತುಗಳ ಪಾಲನೆ ಗೋವಿಂದ ದಯಾನವ ಪಾರ್ವತಿ ಪತಿಯೇ. ಪೂಜೆ ಮಾಡಪ್ಪ.